Hey everyone, you're watching News Insights. ಗಮನಿಸೋದಾದ್ರೆ 2022ರಲ್ಲಿ ಲಾಲ್ಬಾಗ್ನಲ್ಲಿ ಅತಿ ಹೆಚ್ಚು ಜನಸಾಗರನೆ ಬಂದಿದೆ ಫಲಪುಷ್ಪ ಪ್ರದರ್ಶನಕ್ಕೆ. ನೀವು ಗಮನಿಸಿದ್ರೆ ಗೊತ್ತಾಗುತ್ತೆ. ಅಲ್ಲಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಅವರ ಜೀವನ ಚರಿತ್ರೆ ಕುರಿತು, ಬೆಂಗಳೂರು ಇತಿಹಾಸ ಕುರಿತು, ಬೆಂಗಳೂರಿನ ವಿಧಾನಸೌಧದ ಚಪ್ಪಾಳೆಯ ಮೂಲಕ ಅವರನ್ನ ಅಭಿನಂದಿಸಬೇಕು ಅಂತ ಕೇಳಿಕೊಳ್ತೀನಿ. ನಿಮ್ಮ ಚಪ್ಪಾಳೆ ಅವರಿಗೆ ಪ್ರೋತ್ಸಾಹ. Of Governor of Karnataka on the Syndicate of Karnataka State Women's University, Chairperson of BOE for BCU BBA examinations, nominated by AOC International UK as a resource person to the International Board of Faculty. Upon invitation, delivered a guest lecture on research aptitude and nonsense of management at the University of Western Sydney, Australia. We have Anusha Rai, who is making waves in the film industry with a stunning performance. Put your hands together for Anusha Rai. ಈ ಕಾರ್ಯಕ್ಕಾಗಿ ಯಾರು ಹೆಚ್ಚುವರಿಸಿದ್ದಾರೆ, ಸಾಧನೆ ಮಾಡ್ತಿದ್ದಾರೆ, ಅವರನ್ನು ಯಾಕೆ ಸನ್ಮಾನ ಮಾಡಬೇಕಂದ್ರೆ ಅವ್ರು ಬೇರೆ ಹೆಣ್ಮಕ್ಳಿಗೆ ಮಾರ್ಗದರ್ಶನ ಆಗಬೇಕು, ಪ್ರೇರಣೆ ಆಗಬೇಕು, ಅದಕ್ಕೆ ಅವರಿಗೆ ಸನ್ಮಾನ ಮಾಡಬೇಕು, ಅದಕ್ಕಾಗಿ ನಾವು ಬಿಡಬೇಕು. ಇದರಲ್ಲಿ ಒಬ್ಬೊಬ್ಬರು ಒಂದೊಂದು ಸಾಧನೆ ಮಾಡಿದ್ದಾರೆ. ಉರ್ವಶಿ ಸಣ್ಣ ಸಾಧನೆ ಅಲ್ಲ, ಅವ್ರದ್ದು ಪ್ರತಿಷ್ಠೆ ಅನ್ನುವಂಥ ಭಾಗ ಬಿಟ್ಬಿಡಿ. ನಾವು ಒಂದೊಂದು ಪಾರ್ಟಿಯಲ್ಲಿದ್ದೀವಿ, ನಮಗೆ ಯಾವುದೋ ಕಾರ್ಯಕ್ರಮ ಜವಾಬ್ದಾರಿ ಬರುತ್ತೆ, ಅವಕಾಶ ಬರುತ್ತೆ, ಅದು ಬೇರೆ ಪ್ರಕಾರ. ಆದರೆ ಉರ್ವಶಿ ಇವತ್ತು ಒಂದು ಪ್ರಶಸ್ತಿ ಘೋಷಣೆ ಆಗಿದೆ, ರತ್ನಮ್ಮನ ಯಾವುದೋ ಒಂದೆರಡು ಫಿಲ್ಮ್ ನಾನು ನೋಡಿರ್ಬೋದು. ಅದು ಡ್ಯಾನ್ಸ್ ಮಾಡಿ ರೆಕಾರ್ಡ್ ಮಾಡಿದ್ದಾರೆ. ಆ ರೆಕಾರ್ಡ್ ಸಲುವಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಹಿಂದಿನ ಎಲ್ಲ ರೆಕಾರ್ಡನ್ನು ಅವ್ರು ಬ್ರೇಕ್ ಮಾಡಿದ್ದಾರೆ. ಅವರ ಕುಟುಂಬದವರಿಗೆ ಅವರಿಗೆ ಸಹಕಾರ ಕೊಟ್ಟರು. ಅದಕ್ಕಾಗಿ ದೀಕ್ಷಾನಿಗೆ ನಾವು ಸನ್ಮಾನ ಮಾಡಬೇಕು. ನಮ್ಮ ಕಾಲೇಜು ವಿದ್ಯಾರ್ಥಿನಿಯರು ರ್ಯಾಂಕ್ ಬಂತಾರೆ. ಇರುವಂತ ತಂದೆ ತಾಯಿ ಒಬ್ಬರು ಇಬ್ಬರು ಮಕ್ಕಳಿಗೆ ಅವ್ರಿಗೊಂದು ಆಸೆ ಇರುತ್ತೆ, ನನ್ನ ಮಕ್ಕಳು